ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಸಣ್ಣ ರೀತಿಯ ಅನುಷ್ಠಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳು ವಿದ್ಯೆಯಲ್ಲಿ ತುಂಬ ಹಿಂದಿದ್ದಾರೆ, ಅಥವಾ ನೆನಪಿನ ಶಕ್ತಿ ಆಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾ ಇದ್ದೀರಿ, ಆದರೆ ಆ ಕೈ ಹಾಕದಂತಹ ಸಂದರ್ಭದಲ್ಲಿ ಅದಿನ್ನೇನು ಆಗುತ್ತೆ ಅನ್ನುವಾಗ ಕೈ ತಪ್ಪು ಹೋಗುತ್ತೆ. ಹೀಗೆಲ್ಲ ಆದಾಗ ನಮಗೆ ಅನಿಸುತ್ತೆ ಏನೋ ಒಂದು ತೊಂದರೆಗಳಿದೆ, ಏನೋ ಒಂದು ದೋಷಗಳಿದೆ ಅಂತ. ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ನವಗ್ರಹಕ್ಕೂ ಸಹಿತ ಶಾಂತಿ ಆದಷ್ಟು ಒಳ್ಳೆಯ ಅನುಷ್ಠಾನ ಇದು. ಅಷ್ಟು ಮಾಡಿದರೂ ಇವನನ್ನು ಪೂಜೆ ಮಾಡಿದರೆ ನವಗ್ರಹಗಳು ಖುಷಿ ಪಡ್ತಾರಂತೆ. ಹಾಗಾಗಿ ಅಂಥ ಒಂದು ಸಣ್ಣ ಅನುಷ್ಠಾನ, ದೊಡ್ಡದೇನಲ್ಲ. ದಿನನಿತ್ಯ ನೀವು ಪೂಜೆಯನ್ನು ಮಾಡ್ತೀರಿ. ಆ ಪೂಜೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮಾಡುವಂಥದ್ದು ವಿನಾಯಕನನ್ನು ಸ್ಮರಣೆ ಮಾಡುವಂಥದ್ದು. ವಿನಾಯಕನನ್ನು ಹೇಗಂದ್ರೂ ನಾವು ಪ್ರಥಮ ಪೂಜೆ ವಿನಾಯಕನನ್ನು ಪೂಜೆ ಮಾಡ್ತೀವಿ, ಅವನಿಗೆ ನೈವೇದ್ಯವನ್ನು ಬಿಡ್ತೀವಿ. ಆದರೆ ಒಂದು 21 ದಿನ ಇಲ್ಲ 21 ವಾರ ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡಿ. ಜೊತೆಗೆ ಹೆಚ್ಚಾಗಿ ಈಗ ಮಕ್ಕಳಿಗೆ ವಿದ್ಯಾಭ್ಯಾಸಗಳು ಸ್ವಲ್ಪ ತುಂಬ ಕಡಿಮೆ. ಈಗ ನೆನಪಿನ ಶಕ್ತಿ ಇರುವುದಿಲ್ಲ ಮಕ್ಕಳಿಗೆ, ಮಕ್ಕಳು ಸರಿಯಾಗಿ ಓದೋದಿಲ್ಲ. ಈ ಎಲ್ಲ ಒಂದು ಸಮಸ್ಯೆ ಇದ್ದವರು ವಿನಾಯಕನನ್ನು ಆರಾಧನೆ ಮಾಡಿ. ನೀವು ಒಂದು ಒಳ್ಳೆಯ ಶುಭ ದಿನ, ಅದು ಗುರುವಾರ ಇರಬಹುದು, ಮಂಗಳವಾರ ಇರಬಹುದು, ಸಂಕಷ್ಟ ಇರಬಹುದು, ಯಾವುದೇ ದಿನವಾದರೂ ಸಹಿತ ನೀವು ಒಂದು 21 ದಿನ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ. ದಿನ ಮಾಡುವಂಥವರಿಗೆ ದಿನ ಮಾಡಿ, ಏನೂ ತೊಂದರೆ ಇಲ್ಲ. ಆಗೋದಿಲ್ಲ ಅನ್ನೋರು ವಾರಕ್ಕೊಂದು ಸಲ ಮಾಡಿ, 21 ದಿನ ಅದನ್ನು ಮಾಡಿ. ಮುಂಚಿನ ದಿನ ನೀವು 21 ಗರಿಕೆ, ಅದು ಗರಿಕೆ ನಿಮ್ಮ ಮನೆಯಲ್ಲೇ ಇದೆ ಅಂದರೆ ನೀವು ಪೂಜೆ ದಿನವೇ ಗರಿಕೆಯನ್ನು ತಗೋಬಹುದು. ಆದರೆ 21 ಗರಿಕೆ ಅಂತೂ ಆಗಲೇಬೇಕು. ಆಮೇಲೆ ಅದಾದ ಮೇಲೆ 21 ಕಡಲೆಯನ್ನು ನೆನೆ ಹಾಕಬೇಕು. ನೀವು ಯಾವುದೇ ಕಾರಣಕ್ಕೂ ಅದನ್ನ ಬೇಯಿಸೋಂಗಿಲ್ಲ, ಹುರಿಯೋ ಹಾಗಿಲ್ಲ. ಮರುದಿನ ದೇವರಿಗೆ ನೈವೇದ್ಯ ಅಂಥೇಳಿ ಆ ಹಸಿಗಡಲೆಗೆ ಕಾಯಿ ತುರಿಯನ್ನು ಹಾಕಿ ಬೆಲ್ಲವನ್ನು ಹಾಕಬೇಕು. ಕಾಯಿ ತುರಿ, ಬೆಲ್ಲ ಮತ್ತು ಹಸಿಗಡಲೆ ಇದಿಷ್ಟನ್ನು ಗಣಪತಿಗೆ, ವಿಘ್ನೇಶ್ವರನಿಗೆ ನೀವು ನೈವೇದ್ಯಕ್ಕಿಡೋಕೆ ರೆಡಿ ಮಾಡ್ಕೋಬೇಕು. ಹೇಗೆ ವಿಘ್ನೇಶ್ವರನ್ನ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆಯನ್ನು ಮಾಡಿ, ಅಲಂಕಾರವನ್ನು ಮಾಡಿ, ಅವನಿಗೆ ನೈವೇದ್ಯ ಅಂತೇಳಿ ಇದನ್ನು ಇಡ್ತೀರಿ. ಆಮೇಲೆ ವಿಘ್ನೇಶ್ವರನ ಸ್ತುತಿ ಮಾಡಿ. ಅಂದರೆ ನೀವು ನಿಮಗೆ ಬರುವಂಥ ಯಾವುದೇ ಮಂತ್ರಗಳನ್ನು ನಿಮಗೆ ಎಷ್ಟೊತ್ತು ಅನಿಸುತ್ತೆ ಅಷ್ಟೊತ್ತು ನೀವು ಆರಾಧನೆಯನ್ನು ಮಾಡಿ, ಆಮೇಲೆ ನೈವೇದ್ಯವನ್ನು ಇಡೀ. ಜೊತೆಗೆ ನಿಮ್ಮ ಇಷ್ಟಾರ್ಥವನ್ನು ಹೇಳ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ನಾನು ಇಂಥ ಒಂದು ಇದನ್ನು ಮಾಡ್ತಾ ಇದ್ದೀನಿ, ಇದರಲ್ಲಿ ಸುಧಾರಣೆ ಆಗಬೇಕು. ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಕೆಲಸದಲ್ಲಿ ಕೆಲವೊಂದು ತೊಂದರೆಗಳಾಗ್ತಾ ಇದೆ, ಅದನ್ನು ನಿವಾರಣೆ ಮಾಡಿಕೊಡಪ್ಪ ದೇವ್ರೆ ಅಂಥೇಳಿ ಆ ಒಂದು ನೈವೇದ್ಯವನ್ನು ಇಟ್ಟು ಕರ್ಪೂರದ ಆರತಿಯನ್ನು ನೆನಪಿಟ್ಟು ಮಾಡಬೇಕು. ಕರ್ಪೂರದ ಆರತಿಯನ್ನು ಮಾಡಿ, ಕರ್ಪೂರದ ಆರತಿಯನ್ನು ಮಾಡಿದ ಮೇಲೆ ನೀವು ಆಮೇಲೆ ಆ ನೈವೇದ್ಯ ಏನು ಗಣಪತಿಗೆ ಇಟ್ಟಿರ್ತೀರಿ ಆ ನೈವೇದ್ಯವನ್ನು ನೀವು ಸ್ವೀಕರಿಸಿ ಮನೆಯಲ್ಲಿ ಆ ಹೊತ್ತಿಗೆ ಇದ್ದರೆ ಕೊಡಿ. ಇಲ್ಲ ಸಂಜೆ ತನಕ ಇಟ್ಟುಕೊಂಡು, ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಬರ್ತಾರೆ ಅಂತಾದರೆ ಸಂಜೆ ತನಕ ಇಟ್ಟುಕೊಂಡು ಪ್ರಸಾದವನ್ನು ಎಲ್ಲರೂ ಮನೆಯವರು ತಿನ್ನಿ. ಇದರಿಂದ ವಿಘ್ನ ವಿನಾಶಕನಾದಂಥ ವಿಘ್ನೇಶ್ವರನು ಸಂತೃಪ್ತಿಗೊಳ್ತಾನೆ. ಹಾಗಾಗಿ ಇದು ಕಡಲೆ, ಕಾಯಿ ತುರಿ ಮತ್ತು ಬೆಲ್ಲ ತುಂಬ ಇಷ್ಟವಾದಂಥ ಪ್ರಸಾದ. ಈ ಪ್ರಸಾದವನ್ನು ನೀಡುವುದರಿಂದ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಈ ಪೂಜೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.